ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮೆಲ್ಲರ ಅಷ್ಟನ್ನು ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಬಂದಿರೋ ದೇವಸ್ಥಾನ ಯಾವುದು ಅಂತಂದರೆ, ಇದು 4000 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ಮತ್ತು ಈ ದೇವಸ್ಥಾನ 11ನೇ ಶತಮಾನದಲ್ಲಿ ಚೋಳರು ಇದ್ದ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿಸಿದ್ದಾರೆ. ಅದು ಯಾವ ದೇವಸ್ಥಾನ ಅಂದರೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಚಿಕ್ಕ ತಿರುಪತಿಯಲ್ಲಿ ಇರುವ ಈ ದೇವಸ್ಥಾನ. ಈ ವಿಡಿಯೋದಲ್ಲಿ ದೇವರು ಯಾವ ಥರ ಇದೆ ಮತ್ತು ಅಲ್ಲಿ ಪೂಜಾ ಸಮಯ ಮತ್ತು ಈ ದೇವಸ್ಥಾನದ ಇತಿಹಾಸ ಎಲ್ಲ ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್. ಇದು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡ್ತಾ ಇರ್ಬೋದು. ಇಲ್ಲಿ ಆಟ ಸಾಮಾನು ಮತ್ತು ಇಡ್ಲಿ ಕಡಲೆಪುರಿ ಎಲ್ಲ ಇದೆ. ಮತ್ತು ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ಇದೆ. ಪೂಜೆ ಸಾಮಾನು ಬಂದು 200 ರೂಪೀಸು. ಒಂದು ಹಾರ ಮತ್ತು 2 ತೆಂಗಿನಕಾಯಿ ಎಲ್ಲ ಕೊಡ್ತಾರೆ. 200 ರೂಪೀಸು. ಇದು ಮುಖ್ಯ ದ್ವಾರ. ಅಲ್ಲಿಂದ ಬಂದರೆ ನೋಡಿ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನೋಡ್ಬೋದು. ಮತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ಬುಧವಾರ ಒಂದು ದಿನ ಬಿಟ್ಟು ಎಲ್ಲ ದಿನ ಊಟದ ವ್ಯವಸ್ಥೆ, ಅನ್ನದಾನ ಇರುತ್ತೆ ನೋಡಿ. ಇದು ಎಂಟ್ರೆನ್ಸು. ಚಿಕ್ಕ ತಿರುಪತಿ. ಈ ದೇವಸ್ಥಾನ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಇದೆ. ಈ ದೇವಸ್ಥಾನದ ಇತಿಹಾಸ ನೋಡೋದಾದರೆ, ಪುರಾಣಗಳ ಪ್ರಕಾರ ಅಗ್ನಿದೇವನು ಅತಿಯಾದ ತುಪ್ಪವನ್ನು ಸೇವಿಸಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇರ್ತಾನೆ. ಆಗ ದೇವ ವೈದ್ಯರಾದ ಅಶ್ವಿನಿ ಕುಮಾರರ ಸಲಹೆಯಂತೆ ಕಾಂಡವ ವನವನ್ನು ದಹಿಸುವ ಮೂಲಕ ತಕ್ಷಕನಾಗ ಸುಟ್ಟಗಾಯ ಮತ್ತು ಶಾಪದಿಂದ ಮುಕ್ತಿ ಪಡೆಯಲು ಅಗ್ನಿಯು ಶ್ರೀನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾನೆ, ಅಂದರೆ ಘೋರ ತಪಸ್ಸು ಮಾಡ್ತಾನೆ. ಆಗ ನಾರಾಯಣನು ಈ ಚಿಕ್ಕ ತಿರುಪತಿಯಲ್ಲಿ ನೆಲೆಗೊಳ್ತಾನೆ. ಇದು ಶ್ರೀ ಚಿಕ್ಕ ತಿರುಪತಿಯಲ್ಲಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಳಗಡೆ ಬಂದರೆ ಈ ಥರ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ ಗಿಡ ಇದೆ, ತುಳಸಿ ಗಿಡ ಇದೆ ಮತ್ತು ಹೂ ಗಿಡ ಎಲ್ಲ ಇದೆ. ನೋಡಿ, ಜಾಸ್ತಿ ತುಳಸಿ ಗಿಡನೇ ಇದೆ. ಯಾಕಂದರೆ ದೇವರಿಗೆ ಅತ್ಯಂತ ಪ್ರಿಯಕರವಾದದ್ದು ಈ ತುಳಸಿ ಗಿಡ. ಅದಕ್ಕೋಸ್ಕರ ಜಾಸ್ತಿ ತುಳಸಿ ಗಿಡನ ಬೆಳೆಸಿದ್ದಾರೆ. ವೆಂಕಟರಮಣ ಸ್ವಾಮಿ ದೇವಾಲಯದ ಶಾಸನ, ಇತಿಹಾಸ, ಪರಂಪರೆ, ಪೂಜಾ ವಿಧಾನ ಎಲ್ಲ ಹಾಕಿದ್ದಾರೆ.
ಧಾರ್ಮಿಕ ಪರಂಪರೆಯ ಭಾರತದ ಪುಣ್ಯಭೂಮಿಯ ಉದ್ದಗಲಕ್ಕೂ ಅನೇಕ ಪವಿತ್ರ ಕ್ಷೇತ್ರಗಳು, ನದಿಗಳು, ಯಾತ್ರಾ ಸ್ಥಳಗಳು ಇವೆ. ಅಂತಹ ಕ್ಷೇತ್ರಗಳಲ್ಲಿ ಕರ್ನಾಟಕದ ದಕ್ಷಿಣ ಭಾಗದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಒಂದು ಪ್ರಸಿದ್ಧ ಕ್ಷೇತ್ರ. 2ನೇ ಮತ್ತು 3ನೇ ಶತಮಾನದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಗಂಗರ ಆಳ್ವಿಕೆ ಮೆರೆದಿತ್ತು. ಅವರ ಕಾಲದಲ್ಲಿ ಇದೇ ನಾಡು ಚಿಕ್ಕ ಚಿಕ್ಕ ಸಾಮ್ರಾಜ್ಯಗಳ ವಿಂಗಡಣೆಯಾಯಿತು. ಇಂತಹ ನಾಡುಗಳಲ್ಲಿ ಕೋಳಲ ನಾಡು ಪ್ರಮುಖವಾಗಿತ್ತು ಮತ್ತು ಪ್ರಸಿದ್ಧಿಯಾಗಿತ್ತು. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ಫ್ರೆಂಡ್ಸ್, ಒಳಗಡೆ ಹೋಗಿದ್ದೆ. ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾಸ್ ಆ್ಯಂಡ್ ವೀಡಿಯೋಸ್ ಸ್ಟ್ರಿಕ್ಟ್ಲಿ ಪ್ರೈವೇಟೆಡ್ ಅಂತ ಹಾಕ್ಬಿಟ್ಟಿದ್ದಾರೆ. ನಾವು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಸಾರಿ ಫ್ರೆಂಡ್ಸ್, ನೀವೇ ಯಾವಾಗಲಾದರೂ ಬಂದರೆ ಈ ದೇವಸ್ಥಾನದ ಒಳಗಡೆ ನೋಡಿ, ಚೆನ್ನಾಗಿದೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂದರೆ ದೊಡ್ಡ ತಿರುಪತಿಯಲ್ಲಿ ದೇವರು ಯಾವ ಥರ ಇದೆಯೋ ಅದೇ ಥರ ಇದೆ ಇಲ್ಲಿನೂ. ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತು ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ವೀಡಿಯೋ ಮಾಡ್ತಾ ಇರೋ ಟೈಮಲ್ಲಿ ಇಲ್ಲಿಂದ ನಾವು ಹುಡುಗ ಬಂದ. ಅವನ್ನ ಎಲ್ಲ ವಿಚಾರಿಸಿದೆ ಮತ್ತು ಅವನ ಬ್ಯಾಕ್ಗ್ರೌಂಡೆಲ್ಲ ಕೇಳಿದೆ. ಅವನ ಬ್ಯಾಕ್ಗ್ರೌಂಡ್ ಕೇಳಿ ನನಗೆ ತುಂಬಾ ನೋವಾಯಿತು. ನೀವು ಅವನ ಮಾತಲ್ಲೇ ನೀವು ಕೇಳಿ ಅವನ ಬ್ಯಾಕ್ಗ್ರೌಂಡ್. ಯಾರ್ಯಾರವರು ಮನೆಯಾಗ ಹೇಳ? ಯಾರು ಇಲ್ಲ. ಏನು ನಿನ್ನ ಹೆಸರು? ಯಾವ ಊರು ನಿಂದು? ಹಾಂ, ಬೆರ್ಕೆ. ಬೆರ್ಕೆನಾ? ಯಾರ್ಯಾರು ಇದ್ದೀರಾ ಮನೇಲಿ? ಹಾಂ, ಅದೇ ಯಾರ್ಯಾರು ಇದ್ದೀರಾ? ನಿಮ್ಮಪ್ಪ ನಿಮ್ಮಮ್ಮ ಅವರೆಲ್ಲ? ಪರ್ಸೆಕ ಏನಕ? ಇಲ್ಲೇ. ಹಾಂ, ಇಲ್ಲಿ ಮುಂದೆ ಹೋಗಲ್ಲ. ಹಾಂ, ಮುಂದೆ ಚೌಟ್ರಿ ಇಲ್ಲ ಅಲ್ಲಿ. ಹಾಂ, ಅಲ್ಲಿ. ಹಾಂ, ಅಲ್ಲೇನಕ್ಕೆ ಹೋಗಿದ್ದಾರೆ? ಫಂಕ್ಷನ್ಗೆ ಹೋಗೋರು. ನೀನು ಯಾಕೆ ಸ್ಕೂಲ್ಗೆ ಹೋಗಲ್ಲ ನೀನು? ಆಗಲ್ಲ. ಯಾಕ? ಮತ್ತೆ ಇನ್ನೇನು ಮಾಡ್ತೀಯ? ಇಲ್ಲೇನು ಮಾಡ್ತೀಯ? ಹಾಂ, ಇಲ್ಲೇನು ಮಾಡ್ತೀಯ? ಇಲ್ಲೇನು ಮಾಡ್ತೀಯ ಹೇಳು? ಹಾಂ, ತಿನ್ಕೊಂತೀನಿ. ಎಲ್ಲಿ? ಇಲ್ಲೇ ಹಿಂಗೆ ಏನೋ ಬಾಳ ಇಲ್ಲಿ ನೋಡ ಸರಿಗೆ. ಇಲ್ಲಿ ಏನು ತಿನ್ಕೊಂಡಿರ್ತೀಯ? ಹಿಂಗೆ ತಿನ್ಕೊಂಡಿರ್ತೀಯ ಇಲ್ಲಿ? ಅಂದರೆ ದೇವಸ್ಥಾನದ ಕೊಡೋ ಊಟ ಎಲ್ಲ ಕೊಟ್ಟು ಇಲ್ಲೇ ತಿನ್ಕೊಂಡಿರ್ತೀಯ? ಹಾಂ, ಬಾಲ್ವಾಡಿಕ ಸ್ಕೂಲ್ಗೆಲ್ಲ ಹೋಗಲ್ಲ ಏಕ? ಹ್ಞೂ, ಊಟ ತಿಂದ? ಎಲ್ಲಿ ಊಟ ತಿಂದಿದ್ದು? ಏನು ಊಟ ತಿಂದೆ? ಇವಾಗ ನಿನ್ಗೇನು ಬೇಕು? ಬೊಂಬೆನಾ? ಊಟ ಕೊಡಿಸ್ತೀನಿ. ಊಟ ಬೇಡ? ಬೊಂಬೆನೇ ಬೇಕಾ? ಎಲ್ಲದೆ ಬೊಂಬೆ? ಹಾಂ, ಹಾಂ. ಫ್ರೆಂಡ್ಸ್, ಇಲ್ಲಿಗೆ ಚಿಕ್ಕ ತಿರುಪತಿಗೆ ಬಂದಿದೆ. ಅಲ್ಲೊಬ್ಬ ಹುಡುಗ ಬಂದ್ಬಿಟ್ಟು
ನನಗೆ ಬೊಂಬೆ ಕೊಡಿಸು ಅಂತಂದರು. ಸೊ ಈಗ ನನಗೆ ಬೊಂಬೆ ಕೊಡ್ಸೋಕೆ ಹೋಗ್ತಾ ಇದ್ದೀರಿ. ಬನ್ನಿ ಫ್ರೆಂಡ್ಸ್. ಈಗ ನನಗೇನೋ ಕಾರ್ ಬೇಕಂತೆ, ಅದಕ್ಕೆ ಕಾರ್ ಕೊಡ್ಸೋಕೆ ಹೋಗ್ತಾ ಇದ್ದೀನಿ. ಇದು ಓಕೆ ಅಂತೇಳಿ ಆಟ ಸಾಮಾನು ಕೊಡಿಸ್ದೆ. ನೋಡಿ, ಇದೇ ಆಟ ಸಾಮಾನು. ಈಗ ಅವನಿಗೆ ನನ್ನ ಮಕ್ಕದಲ್ಲಿ ತುಂಬಾ ಫುಲ್ ಖುಷಿ ಆಯಿತು. ಖುಷಿ ಆಯ್ತಾ ನಿಂಕ? ಏನಕ್ಕೆ ಥ್ಯಾಂಕ್ಸು? ಮುಂಬೈ ಇಸ್ಕೊಟ್ಟಿದ್ದು ಥ್ಯಾಂಕ್ಸಾ? ಖುಷಿ ಆಯಿತಾ? ಊಟ ಏನೇನು ತಿಂತೀಯಾ? ಇನ್ನೇನು ಬೇಕು ನಿನ್ಕ? ಆಟ ಸಾಮಾನು ಸಾಕಾ? ಹಾಂ. ಸ್ಕೂಲ್ಗೆ ಹೋಗ್ತೀಯಾ? ತಲೆ ಎತ್ತು. ಖುಷಿ ಆಯಿತಾ? ಹಾಂ. ನಾವು ಕೊಡೋ ದುಡ್ಡು ಅದು ಇಲ್ಲಿಂದನೂ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಬಟ್ ಇಂಥ ಮಕ್ಕಳಿಗೆ ಅವ್ರಿಗೆ ಅಪ್ಪ ಅಮ್ಮ ಎಲ್ಲಿ ಅಂತೆಲ್ಲ ಕೇಳಿದೆ. ಅಪ್ಪ ಅಮ್ಮ ಎಲ್ಲೋ ದೂರ ಹೋಗಿದ್ದಾರಂತೆ. ಮತ್ತು ಮನೆ ಎಲ್ಲಿರೋದು ಅಂತ ಕೇಳಿದೆ. ಮನೆ ಇಲ್ಲ, ನಮಗೆ ರಚ್ಚೆ ಮೇಲೆ ಮಲ್ಕೊಳ್ಳೋದು ಅಂತ ಹೇಳಿದ್ರು. ಸೊ ಅವ್ರ ಅಪ್ಪ ಅಮ್ಮ ಇಲ್ಲ ಎಲ್ಲೋ ಹೋಗಿದ್ದಾರೆ. ಸೊ ಅವನಿಗೆ ಆಟ ಸಾಮಾನು ಬೇಕು ಅಂದರು, ಕೊಡಿಸಿದ್ದೀನಿ. ಈಗ ಅವ್ನು ಮಾತಾಡ್ತಾನೆ ನೋಡಿ. ಮಾತಾಡೋ. ಹಾಂ. ಆಮೇಲೆ ಚೆನ್ನಾಗದ ಆಟ ಸಾಮಾನು? ಹಾಂ. ಖುಷಿ ಆಯಿತಾ? ನಗದ್ಬಿಡು, ವೀಡಿಯೋಗೆ ಒಂದ್ಸಲಿ ನಗದ್ಬಿಡು. ಈ ವಿಡಿಯೋನ ಇಡೀ ದೇಶ ನೋಡ್ತದೆ. ನಗದ್ಬಿಡು. ಆಮೇಲೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಹೇಳೋ. ಏನು ಬರಲ್ಲ? ಸ್ಕೂಲ್ಗೆ ಹೋಗಲ್ಲ? ಸ್ಕೂಲ್ಗೆ ಸೇರಿಸಿದ್ರೆ ಸ್ಕೂಲ್ಗೆ ಹೋಗ್ತೀಯಾ? ಯಾಕ? ಮತ್ತು ಹಿಂಗೆ ಇರ್ತೀಯನಾ ಇಲ್ಲೇ ಇರ್ತೀಯಾ? ಹಾಂ. ಫ್ರೆಂಡ್ಸ್, ಯಾವಾಗಲಾದರೂ ಈ ಥರ ಮಕ್ಕಳು ಬಂದು ಏನಾದರೂ ಕೇಳಿದ್ರೆ ಪ್ಲೀಸ್ ನಿಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿ. ಯಾಕಂದರೆ ಅವರಪ್ಪ ಅವರಮ್ಮ ಯಾವ ಕಷ್ಟದಲ್ಲಿರ್ತಾರೋ ಏನೋ ಗೊತ್ತಿಲ್ಲ. ಬಟ್ ಈ ಥರ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಊಟ ಬೇಕಾಗಿದೆ, ಊಟ ಕೊಡಿಸಿ. ಮತ್ತು ಏನಾದರೂ ಆಟ ಸಾಮಾನು ಬೇಕು ಅಂದರೆ ಆಟ ಸಾಮಾನು ಕೊಡಿಸಿ. ಯಾಕಂದರೆ ಅವ್ರಿಗೆ ಕೊಡಿಸೋದಕ್ಕೆ ಯಾರೂ ಇರೋಲ್ಲ. ನೋಡಿ, ಈಗ ಬಿಟ್ಟು ಎಲ್ಲೋ ಹೋಗಿದ್ದಾರೆ ಅವರು. ಊಟ ತಿನ್ನೋ ಇಲ್ಲೋ ಅಂತ ಕೇಳೋರು ಇರೋಲ್ಲ. ಮತ್ತು ಇವರಿಗೆ ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ. ನಗೋ. ಬಿಡ ಅಲ್ಲಗಳು. ದೊಡ್ಡ ಲಾಡ್ಗೆ 100 ರೂಪಾಯಿ, ಮತ್ತು 2 ಲಾಡ್ಗೆ 50 ರೂಪಾಯಿ, ಮತ್ತು 4 ಲಾಡ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ವಿಶೇಷತೆ ಏನು ಅಂತಂದರೆ, ದೊಡ್ಡ ತಿರುಪ್ತಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಆಮೇಲೆ ದೊಡ್ಡ ತಿರುಪ್ತಿಗೆ ಹೋಗ್ತಾರಂತೆ. ಅದೇ ಈ ದೇವಸ್ಥಾನದ ವಿಶೇಷತೆ. ಸೊ ಇದು ಈ ದೇವಸ್ಥಾನ ಬೆಂಗಳೂರು ಮೆಜೆಸ್ಟಿಕ್ಕಿಂದ 45 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅಲ್ಲಿಂದ ಚಿಕ್ಕ ತಿರುಪತಿಗೆ ಡೈರೆಕ್ಟ್ ಬಸ್ಸಸ್ ಎಲ್ಲ ಇದೆ. ಮತ್ತು ಆನೇಕಲ್ಲಿಂದನೂ ಬಸ್ಸಸ್ ಇದೆ, ಎಲೆಕ್ಟ್ರಾನಿಕ್ ಸಿಟಿಯಿಂದನೂ ಬಸ್ಸಸ್ ಇದೆ. ಸೊ ಯಾವಾಗಲಾದರೂ ಬನ್ನಿ, ವಿಸಿಟ್ ಮಾಡಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.